ನನಗೆ ಆವಾಗಲೇ ಅವ್ರು ಮಾತಾಡ್ತಾ ಇದ್ರು ದೇವರಾಜ್ ಸರ್, ಅಭಿವೃದ್ಧಿಯ ಮೇಲೆ ನಾವೆಲ್ಲ ಹೋಗ್ತೀವಿ ಎಲೆಕ್ಷನಿಗೆ ಅಂತೇಳಿ ಅಲ್ವಾ ಸರ್, ನಾವು ಬೇರೆ ಯಾವುದು ಹೋಗಲ್ಲ ಅಂತ ಹೇಳಿ. ಯಾಕೆ ಯಾರೊಬ್ಬರು ಕೂಡ ಕಂಡೆಮ್ ಮಾಡಲಿಲ್ಲ? ಸಂಸದರಾಗಿರುವಂಥ ಅನಂತಕುಮಾರ್ ಹೆಗಡೆ ಅವರು ಮಾತನಾಡಿದ ವಿಚಾರವನ್ನ, ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಸೈಲೆಂಟ್ ಆದ್ರಿ. ಎಲ್ಲಿ ಕಂಡೆಮ್ ಮಾಡಿದ್ದೀರಾ? ಯಾರು ಮಾಡಿದ್ದಾರೆ? ಕುಮಾರಸ್ವಾಮಿ ಅವರು ಕಂಡೆಮ್ ಮಾಡಿದ್ದಾರೆ, ದೇವೇಗೌಡರು ಕಂಡೆಮ್ ಮಾಡಿದ್ದಾರೆ, ಬಿಜೆಪಿ ಇರುವಂತ ಎನ್ಡಿಎ ಒಂದು ವಿತಿನ್ ದ ಫೋರ್ ವಾಲ್ಸ್ ಅಲ್ಲಿ ಖಂಡಿತವಾಗಿ ಇದು ಮಾತನಾಡಿದ್ರು. ಫೋರ್ ವಾಲ್ಸ್ ಅಲ್ಲಿ ಅಲ್ಲ, ಅವ್ರು ಬಹಿರಂಗವಾಗಿ ಕೊಟ್ಟಿರುವಂತ ಫೋರ್ ವಾಲ್ಸ್ ಅಲ್ಲಿ ಮಾತಾಡಿದ್ದಲ್ಲ. ಅವರನ್ನ ಕಂಟ್ರೋಲ್ ಮಾಡಿ ಇನ್ನು ಮುಂದೆ ಈ ರೀತಿ ಮಾತಾಡತಕ್ಕಂಥ ತಪ್ಪು ನಾವೆಲ್ಲ ಬಹಿರಂಗವಾಗಿ ಯಾರು ಕಂಡೆಮ್ ಮಾಡಿದ್ರಿ ಸರ್? ಬಹಿರಂಗವನ್ನು ಮಾಡಲಿಲ್ಲ, ನಾವು ಅದನ್ನ ಒಪ್ಕೊಂತಾ ಇದ್ದೀನಿ. ನಾವಂತೂ ನಮ್ಮ ವಿತಿನ್ ದ ಫೋರ್ ವಾಲ್ಸ್ ಆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದೀವಿ, ಖಂಡಿತವಾಗಿ ಎನ್ಡಿಎ ನಲ್ಲಿ ತಲುಪಿಸಿದೀವಿ. ಅದು ಅವ್ರಿಗೆ ತಲುಪಿದೆ. ಬಿಜೆಪಿ ಪಕ್ಷ ಅದ್ರ ಬಗ್ಗೆ ಆಕ್ಷನ್ ತಗೊಂಡಿದೆ ಆಲ್ರೆಡಿ. ಸೊ ಖಂಡಿತವಾಗಿ ಅವ್ರು ಯಾರು ಧರ್ಮದ ಬಗ್ಗೆ ಎತ್ ಮಾತಾಡ್ತಿಲ್ಲ, ಖಂಡಿತವಾಗಿಲ್ಲ. ಅಲ್ಲ, ನಾನು ಇವಾಗ ಯಾಕೆ ಹೇಳ್ತಿದ್ದೀನಿ, ಅಭಿವೃದ್ಧಿ ಅನ್ನೋ ವಿಷಯ ಬಂತು ಇವತ್ತಲ್ಲೇ ದೇವೇಗೌಡ ಅದಕ್ಕೆ ಮುನ್ನಡಿ ಬರ್ತಿದ್ದಾರೆ. ಒಂದು ವಿಷಯ, ಸುಧೀಂದ್ರ ಅವರ ಈಗಾಗಲೇ ಮೇಕೆದಾಟು ಬಗ್ಗೆ ಹೇಳಿದ್ರು, ಹೋರಾಟ ಮಾಡಿದಂತ ತಪ್ಪಿಲ್ಲ. ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಲೀಗಲ್ ಸ್ಟೇಟಸ್ ಏನಿತ್ತು, ಇವತ್ತು ಅದೇ ಸ್ಟೇಟಸ್ ಇರೋದು. ಅವತ್ತು ಯಾಕೆ ಹೋರಾಟ ಮಾಡಿದ್ರೆ ಹೇಗಾರೆ? ಅವತ್ತೇನಂತ ಹೇಳ್ತಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಯಾರಪ್ಪನ ಕೇಳಿ ನಾವು ಡ್ಯಾಮ್ ಕಟ್ಟಬೇಕಾಗಿದ್ದಿಲ್ಲ, ನಮ್ಮನ್ನೆಲ್ಲ ನಮ್ಮ ಜಲ, ನಮ್ಮ ನೀರು, ನಮ್ಮ ಹಕ್ಕು, ನಾವು ಕಟ್ತೀವಿ ಅಂತವ್ರು. ಕಟ್ಟಿ ಸ್ವಾಮಿ, 10 ತಿಂಗಳಾಯ್ತಲ್ಲ, ಯಾರನ್ನ ಯಾಕೆ ಕೇಳ್ತೀರಿ ನೀವು ಸರ್? ಅವತ್ತೇನು ಮಾಡೋರು, ನಮ್ಮ ನಡೆ ಕೃಷ್ಣ ಕಡೆಗೆ ಇದ್ರು, ಒಂದನೇ ನೀರು ಹೆಚ್ಚಿಗೆ ಆಯ್ತಾ? ಭದ್ರಾ ಮೇಲ್ದಂಡೆ ಏನು ಸ್ವಾಮಿ, ಯಾವುದೂ ತಕರಾರಿಲ್ಲ, ಯಾವುದೂ ಮಾಡೋದು ಬೇಡಿ, ಕೃಷ್ಣ ಮಾಡೋದು ಬೇಡಿ, ಮೇಕೆದಾಟು ಮಾಡೋದು ಬೇಡಿ, ಭದ್ರಾ ಮೇಲ್ದಂಡೆ ಕಂಪ್ಲೀಟ್ ಮಾಡಿ ಸ್ವಾಮಿ, ಬೇಡಿ ನೀವೇ ಪ್ರಾರಂಭ ಮಾಡಿದ್ರಿ, ಎತ್ತಿನೊಳೆ ಕಂಪ್ಲೀಟ್ ಮಾಡಿ ಸ್ವಾಮಿ. ನೋಡಿ, ಬಹುಶಃ ನಮ್ಮ ಸಿಸ್ಟಮ್ ಅಲ್ಲಿ ದೇವರಾಜ್ ಅವ್ರಿಗೂ ಗೊತ್ತು, ಇದನ್ನ ರಾಜಕೀಯ ಸ್ಟೇಟ್ಮೆಂಟ್ ಒಂದು ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ತರ ಡ್ಯಾಮ್ ಕಟ್ಟಬೇಕಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಇಲ್ಲದೆ ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ಅದೇ ಪ್ರಶ್ನೆ ಇವ್ರಿಗೆ ಕೇಳ್ತೀನಿ. ಲಾಸ್ಟ್ 8 ತಿಂಗಳಿಂದ ಇವ್ರು ಬಹಳ ನ್ಯೂನ್ಯತೆ, ಇವರು ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿಗಳ ಜೊತೆ ಒಂದು ವಿಸಿಟ್ ಅಲ್ಲಿ ಹೇಳ್ಬೇಕಾಗಿತ್ತು, ನಮ್ಗೆ ಮೇಕೆದಾಟಿಗೆ ಅನುಮೋದನೆ ಕೊಡಿ, ಇದಕ್ಕೆ ಕೊಡಿ, ಹೇಳಿಸ್ಬಿಟ್ಟು ಮಾಡಿಸ್ಬೇಕಾಗಿತ್ತು. ಫೋಟೋ ಹೊಡಿಸ್ಕೊಂಡು ಸಬ್ಜೆಕ್ಟ್ ಬೇರೆ ಕಡೆ ಹೋಗ್ಬಿಡುತ್ತೆ. ಒಂದ್ ನಿಮಿಷ ಸಬ್ಜೆಕ್ಟ್ ಬೇರೆ ಕಡೆಗೆ ಹೋಗ್ಬಿಡುತ್ತೆ. ಇದು ಇನ್ನೊಂದು ಇದೇ ವಿಚಾರವನ್ನು ಇಟ್ಕೊಳ್ಳೋಣ, ಚುನಾವಣೆ ಬರ್ತಾ ಇದೆ, ಎಲ್ಲ ಬರುತ್ತೆ. ಒಂದ್ ನಿಮಿಷ ಬರ್ತೀನಿ. ದೇವರಾಜ್ ಸರ್ ಅವರಲ್ಲಿ ಕೇಳಿದೆ ನಾನು, ಯಾರ ಚೇರ್ ಅಲಗಾಡತ್ತೆ ಅಂತೇಳಿ, ನಿಮ್ಮಲ್ಲಿ ಯಾವ ಚೇರ್ ಅಲಗಾಡಲ್ವಾ ಸರ್? ಖಂಡಿತವಾಗಿ ನನಗೆ ಆ ರೀತಿಯ ಒಂದು ಭಾವನೆ ಏನು ಬರ್ತಾ ಇಲ್ಲ. ನನಗೆ ನಿಮ್ಮಲ್ಲಿ ಯಾವುದೂ ಇಲ್ಲ, ಚೇರ್ ಅಲಗಾಡುವಂತ ಒಂದು ಭಾವನೆ ಏನು ಖಂಡಿತವಾಗಿ. ತುಂಬಾ ಜನ ಹೇಳ್ತಾರೆ ಪಕ್ಷನೇ ಅಲಗಾಡ್ಬಿಡುತ್ತೆ ಅಂತ ಹೇಳಿ. ಅಲ್ಲ ಸರ್, ಇದನ್ನು ಇವತ್ತಲ್ಲ, ಬಹಳಷ್ಟು ವರ್ಷಗಳಿಂದ JDS ಇನ್ ಮುಂದೆ ಇಲ್ಲ, ನಗಣ್ಯ, ಇದು ಮುಗಿದೋಯ್ತು JDS ಕತೆ ಅಂತ ಭವಿಷ್ಯ ಹೇಳೋದು ಅಂತವ್ರು ಬಹುಶಃ 1000 ಜನ ಇರ್ಬೋದು ಕರ್ನಾಟಕದಲ್ಲಿ. 1000 ಜನ ಇದು ಭವಿಷ್ಯ ಹೇಳಿದ್ದಾರೆ. ಈಗ 1001 ಹೇಳ್ತಿದ್ದಾರೆ. ಸೊ ಕೇಳೋಣ ಬಿಡಿ. ದೇವೇಗೌಡರಿಗೆ ಧೂಳಿಂದ ಎದ್ದು ಬರ್ತಕ್ಕಂಥ ಛಾತಿ ಇರ್ತಕ್ಕಂಥದ್ದು JDS ಪಕ್ಷಕ್ಕಿದೆ, ಮತ್ತೆ ಎದ್ದು ಬರ್ತೀವಿ, ಯಾವ ರೀತಿ ಎದ್ದು ಬರ್ತೀವಿ ಅಂತಕ್ಕಂಥದ್ದು ರಾಜ್ಯದ ಜನತೆ ತೋರಿಸ್ಕೊಡ್ತಾರೆ ಅದನ್ನ. ಎಸ್ ಎಂ ಡಿ ಲಕ್ಷ್ಮಣ್ ಸರ್, ನಿಮ್ಮಲ್ಲಿ ಯಾವುದೇ ರೀತಿಯಾಗಿ ಹೇಳ್ಬಿಡಲ್ಲ, ಒಂದು ಬೇಡ, ನಾನು ಇನ್ನೊಂದು ದಿನ ಇಟ್ಕೊಳ್ತೀನಿ. ತಮಿಳುನಾಡಿನ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡೋದು ನೋಡಿದ್ರೆ ಇನ್ನೊಂದು ದಿನ ಇಟ್ಕೊಳ್ತೀನಿ ನಾನು ಸಬ್ಜೆಕ್ಟ್. ಡಿ ಕೆ ಶಿವಕುಮಾರ್ ಅವ್ರ ಪ್ರಾರಂಭದಲ್ಲಿ ನಾನು ಅಲ್ಲಿದ್ದೆ. ಓಕೆ ಸರ್, ನೀವು ಕಾಂಗ್ರೆಸ್ ನಾನು ಕೇಂದ್ರ ಸರ್ಕಾರ ಸಹಾಯ ಪಡೆದಲೇ ಸರ್ಕಾರ ಬಂದು 3 ತಿಂಗಳೊಳಗಾಗಿ ನಾವು ಇದನ್ನು ಶುರು ಮಾಡ್ತೀವಿ ಅಂತ ಮಾತು ಕೊಟ್ಟರು. ಆದ್ರೆ ಇವತ್ತು ಆಗಿರ್ತಕ್ಕಂಥದ್ದು ಏನು ಪರಿಸ್ಥಿತಿ? ಫೈನ್. ನಿಮ್ಮ ಕುರ್ಚಿ ಬಗ್ಗೆ ಹೇಳಿ. ಈಗ ನಿಮ್ಮ ಪಕ್ಷದಲ್ಲಿ ಕುರ್ಚಿ ಅಲಗಾಡೋದ್ರ ಬಗ್ಗೆ ಸಾಧ್ಯನೇ ಇಲ್ಲ, ಯಾವುದೇ ಕಾರಣ. ಯಾವ ಕುರ್ಚಿನೂ ಅಲಗಾಡಲ್ವ? ಯಾವ ಕುರ್ಚಿನೂ ಅಲಗಾಡ. ಯಾರು ಕುರ್ಚಿನೂ ಅಲಗಾಡಿಸ್ತಾರೆ? ಯಾರು ಅಳ್ಳಾಡ್ಸಕ್ಕಾಗಲ್ಲ. ವಿಧಾನಸಭೆಯಲ್ಲಿ ಅಲಗಾಡಿಸಿದಕ್ಕೆ 65ಕ್ಕೆ ಬಂದ್ರಲ್ವಾ? ಅಲ್ಲ, ಅದು ಬೇರೆ ಪ್ರಶ್ನೆ. ಅದು ಮತದಾರನೇ ಬಿಟ್ಟಿರ್ತಕ್ಕಂಥದ್ದು, ನಾಯಕರುಗಳು ಮತದಾರಕ್ಕಿಂತ ಹೆಚ್ಚಾಗಿ ನಿಮ್ಮ ಪಕ್ಷದಲ್ಲಿರೋರೇ ಕುರ್ಚಿ ಮಾಡ್ಲಿಕ್ಕೆ ಹೋದ್ರು ಕೂಡ ಮತದಾರರ ಸ್ಪಷ್ಟವಾಗಿ ಆದೇಶ ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲಿ ಕರ್ನಾಟಕದಲ್ಲಿ ಮುಂದಿನ ಬಾರಿ ಈ ಚುನಾವಣೆ ಆದ ತಕ್ಷಣ ನೋಡಿ ಏನಾಗ್ಬೋದು ಅಂತಕ್ಕಂಥ ಮಾತನ್ನು ನಾವು ನೋಡ್ತೀವಿ ಸರ್, ಯಾರ್ಯಾರು ಕುರ್ಚಿಗಳು ಅಲಗಾಡುತ್ತೆ ಅಂತೇಳಿ. ಶೆಟ್ಟಿ ಸರ್, ಯಾರು ಕುರ್ಚಿಗಳು ಅಲಗಾಡಲ್ವಾ ಅಲಗಾಡುತ್ತಾ? 3 ಪಕ್ಷಗಳದ್ದು ಹೇಳಿ. ನನ್ನ ಪಕ್ಷದಲ್ಲಿ 3 ಕುರ್ಚಿಗಳು ಅಲಗಾಡಲ್ಲ. ನೀವು ಅಲ್ಲಿ JDS ಅವ್ರ ಹತ್ರ ಕೇಳ್ತಾರೆ, ನಿಮ್ಮ ಕುರ್ಚಿ ಅಲಗಾಡ್ತಾರೆ, ನನ್ನ ಕುರ್ಚಿಯಲ್ಲಿ ಕೂತ್ಕೊಳ್ಳಿಕ್ಕೆ ಬೇರೆ ಯಾರಿದ್ದಾರೆ ಹೇಳಿ? ಒಂದು ಫ್ಯಾಮಿಲಿ ಅಲ್ಲದೆ ಅಥವಾ ಏಬಲ್ ಲೀಡರ್ಶಿಪ್ ಉಂಟು. ಕುಮಾರಸ್ವಾಮಿ ಅವರು ಪಾಪ ಏನೋ ಕಷ್ಟ ಆಗಲಿ ಪಾರ್ಟಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ, ಹೆಲ್ತ್ ಸರಿ ಇಲ್ಲ, ಏನೋ ಸೋಲ್ಕೊಂಡ್ರು, ರಿಪೀಟೆಡ್ ಸೋಲ್ಕೊಂಡ್ರು, ಆದರೆ ಪಕ್ಷ ಬಲವಾಗಿ ಸಿದ್ಧಾಂತ ಇಟ್ಕೊಂಡು ಹೋಗಿದ್ದಾರೆ. ನಮ್ಮನ್ನು ಒಂದು ರೀಜನಲ್ ಪಕ್ಷ ಸ್ಟ್ರಾಂಗ್ ಆಗಬೇಕು, ದಕ್ಷಿಣ ಕರ್ನಾಟಕ, ದಕ್ಷಿಣ ಭಾರತದಲ್ಲೆಲ್ಲ ರೀಜನಲ್ ಪಕ್ಷಗಳದ್ದು ಆಡಳಿತ ನಡೆದುಕೊಂಡು ನಮಗೂ ಒಂದು ಅಂಥ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಸೊ JDS ಅಲ್ಲಿ ಆಲ್ಟರ್ನೇಟಿವ್ ಇದಿಲ್ಲ ಅವರಿಗೆ. ಅದು ಆದರೆ ಅವರೇ ಹೈಕಮಾಂಡ್ ಅವರೇ ಇದೆ. ಈಗ ಅವ್ರು ಕೆಲಸ ಇರ್ತಾರೆ, ಹೈಕಮಾಂಡ್ ಕೇಳ್ತೇವೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಈಗ ಅವ್ರಿಗೆ ಹೈಕಮಾಂಡ್ BJP ಹೈಕಮಾಂಡ್ ಆಗಿದೆ, ಎಲ್ಲ ಬೇರೆ ಇದುವರೆಗೆ ಅವ್ರು ಹೈಕಮಾಂಡ್ ಬಗ್ಗೆ ಗೊತ್ತಿರಲಿಲ್ಲ. ಅಂದರೆ ಹೈಕಮಾಂಡ್ ಅಲ್ಲ, ಅಂದರೆ ಅವ್ರು ಮೊನ್ನೊಂದ್ಸಲ ಹೇಳ್ತಾ ಇದ್ರು ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಒಟ್ಟಿಗೆ ಡಿಸ್ಕಸ್ ಮಾಡಿ ಅಂತ ಹೇಳೋದು ಅವರು. ಅದು ತಪ್ಪೇನಿಲ್ಲ. ಅಂದರೆ ಅದುವರೆಗೆ ಅವರು ಹೈಕಮಾಂಡ್ ಸುದ್ದಿ ಇಲ್ಲ, ಹೈಕಮಾಂಡ್ ಲೋ ಕಮಾಂಡ್ ಎಲ್ಲ ಇಲ್ಲೇ ಇದ್ದು JDS. ಬಟ್ JDS ಈ ಸಲ ಒಂದು ಟ್ಯಾಕ್ಟ್ಫುಲ್ ಕಾಣ್ತಾರೆ ನನಗೆ. ಈ ಸಲ ಸಂದರ್ಭದಲ್ಲಿ ಬಹುಶಃ ಅವರು ಈ ಸಲ ಅವರು ಅಲಯನ್ಸೋದು ಬೋತ್ ಪಾರ್ಟಿಗೆ ಬೆನಿಫಿಟ್ ಆಗ್ತಾ ಅಂತ ಕಾಣ್ತಾ ಉಂಟು. ಆ್ಯಕ್ಚುಲಿ ಅವರ ಓಟ್ ಇವರು ಟ್ರಾನ್ಸ್ಫರ್ ಆಗ್ಬೋದು, ಇವರ ಓಟ್ ಅವ್ರಿಗೆ ಟ್ರಾನ್ಸ್ಫರ್ ಆಗ್ಬೋದು. ಇಲ್ಲದಿದ್ದರೆ ಈ ಬಾರಿ ಹಳೆ ಮೈಸೂರಲ್ಲಿ ಖಂಡಿತವಾಗಿಯೂ ಇವರು ಸ್ವೀಪ್
ಮಾಡ್ತಿದ್ರು ಇಲೆಕ್ಷನ್ ಬಿಕಾಸ್ ಆಫ್ ಗ್ಯಾರಂಟೀಸ್ ಅಥವಾ ಏನೋ ಕಾರಣಗೊಂಡು. ಸೊ ಈಗ ಹಳೆ ಮೈಸೂರಿಗೆ ಇಬ್ಬರು ಲೀಡರ್, ಯಾರು ಡಿ ಕೆ ಶಿವಕುಮಾರ್ ಲೀಡರೇ, ಸಿದ್ದರಾಮಯ್ಯ ಲೀಡರ್. ಈಗ ಡಿ ಕೆ ಶಿವಕುಮಾರ್ ಉತ್ತರ ಭಾರತದಲ್ಲಿ ಅಷ್ಟು ಪ್ರಭಾವ ಇಲ್ಲ. ಮತ್ತೊಂದು ಸಲ ನಾನು ಹೇಳೋದಿಲ್ಲ, ನಮ್ಮ ಸುದ್ದಿನವ್ರು ಬೇಜಾರಾಗೋದು, ಆಲ್ ಓವರ್ ಕರ್ನಾಟಕದಲ್ಲಿ ಪ್ರಭಾವ ಉಂಟು ಈ ಸಿದ್ದರಾಮಯ್ಯನವರಿಗೆ ಅಂತ ಹೇಳಿದ್ರಿ. ಹಾಗೆ ಹೇಳಿ ರಿಪೀಟ್ ಮತ್ತೆ ಹೇಳೋದಿಲ್ಲ. ಸೊ ಯಾರ ಮತ್ತೆ ಈಗ ಹೇಳ್ತೇನೆ ನಿಮಗೆ, ವಿಜೇಂದ್ರನ್ ಇವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟದ ಅದು ರಿಯಲಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ಈಶ್ವರಪ್ಪ ಮತ್ತು ಸದಾನಂದ ಗೌಡರು ಕೊಡ್ತಾರಲ್ಲ ಅದು ಪಾರ್ಟಿಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ನನ್ನ ಪ್ರಕಾರ. ಇಲೆಕ್ಷನ್ ನಂತರ ಆ ಹುದ್ದೆಯಲ್ಲಿ ಇದ್ದವರು ಅಪೋಸಿಷನ್ ಲೀಡರ್ ಆಗಲಿ ಸ್ಟೇಟ್ ಎಲ್ಲ ಚೇಂಜ್ ಆಗ್ತಂತ, ದಟ್ ಈಸ್ ರಿಯಲ್. ಶ್ರೀನಿವಾಸ ಕೊಟ್ಟ ಸ್ಟೇಟ್ಮೆಂಟ್ ದೊಡ್ಡ ಡ್ಯಾಮೇಜಿಂಗ್ ಅಲ್ಲ ಅದು ಆ್ಯಕ್ಚುಲಿ ನನ್ನ ಲೆಕ್ಕ, ಇದು ಡ್ಯಾಮೇಜ್. ಬಟ್ ಇಲ್ಲಿನೂ ಬದಲಾವಣೆ ಆಗಲ್ಲ, ಯಾಕಂದರೆ ಅಲ್ಲಿ ಅಗೇನು ಒಂದು ಸಲ ಅವರು ಕೈ ಸುಟ್ಕೊಂಡಿದ್ದಾರೆ. ಅಪ್ಪನನ್ನು ಲೀಡರ್ಶಿಪ್ ಚೇಂಜ್ ಮಾಡಿ ಎಷ್ಟು ತೊಂದರೆ ಆಗಿದೆ, ಯಾವ ರೀತಿ ಲಿಂಗಾಯತ ಓಟ್ ಇದಾಗಿದೆ, ಅಥವಾ ಅವ್ರು ಕಣ್ಣೀರು ಕೊಟ್ಟುಕೊಂಡು ಹೋಗಿದ್ದದ್ದು ಗೌರ್ಮೆಂಟೇ ಬಿದ್ದೋಯ್ತು ಅಂತ. ಸೊ ಇನ್ನು ಅವ್ರು ಖಂಡಿತವಾಗಿಯೂ ಮತ್ತೊಂದು ಅವರ ಒಂದು ಕ್ರಮ ಉಂಟು, 3 ವರ್ಷಕ್ಕೆ ಅವರನ್ನು ಅಪಾಯಿಂಟ್ ಮಾಡಿದ್ದಾರೆ, 3 ವರ್ಷ ತನಕ ಇರ್ತಾರೆ. ಆಫ್ಟರ್ 3 years ಪುನಃ ಅವರ ರಿನ್ಯೂವಲ್ ಮಾಡ್ತಾರೆ ಅಂತೇಳಿ ಧೈರ್ಯ ಇಲ್ಲ, ಅದೆಲ್ಲರೂ ಚೇಂಜ್ ಮಾಡ್ಬೋದು. ಬಟ್ ನೆಕ್ಸ್ಟ್ ಇಮಿಡಿಯೇಟ್ ಆಫ್ಟರ್ ಎಲೆಕ್ಷನ್ ಚೇಂಜ್ ಮಾಡೋ ಲಕ್ಷಣಗಳೇ ಇಲ್ಲ. ಸೊ ಸುಧೀಂದ್ರ ಅವರೇ, ಲಾಸ್ಟ್ ರಿಯಾಕ್ಷನ್. ಇಲ್ಲ, ಖಂಡಿತ ಬದಲಾವಣೆ ಅಂತ ಪ್ರಶ್ನೆನೇ ಇಲ್ಲ. ಒಂದು ಯಾಕೆ ಪ್ರಶ್ನೆ ಇಲ್ಲ ಅಂದರೆ, ಚುನಾವಣೆಯಲ್ಲಿ ಮತದಾರ ಈ ಸಲ ರಾಜ್ಯದ ಮತದಾರ ನಮ್ಮ ಕೈ ಹಿಡಿತಾನೆ ಅಂತಕ್ಕಂಥ ಸಂಪೂರ್ಣ ಭರವಸೆ ನಮಗಿದೆ. ನಾವು ಎಲ್ಲ ಪಕ್ಷಕ್ಕಿಂತ ಹೆಚ್ಚಿನ ಸೀಟನ್ನು ಹೋಗ್ತೀವಿ. ಹಂಗಾಗಿ ಆ ಪ್ರಶ್ನೆ ಚೇಂಜ್ ಆಗತ್ತೋ ಬಿಡತ್ತೋ ಅನ್ನೋ ಪ್ರಶ್ನೆನೇ ಉದ್ಭವಿಸಲ್ಲ ಅಂತಕ್ಕಂಥ ಸಂಪೂರ್ಣ ಭರವಸೆ. ಇಲ್ಲ, ನನಗೆ ಗೊತ್ತಿಲ್ಲ, ಯಾಕೆಂದರೆ ಇವತ್ತು ಉಪಮುಖ್ಯಮಂತ್ರಿಗಳು ಒಂದು ಶಬ್ದ ಬಳಸಿ ಮಾಡಿದ್ದಾರೆ, ನಮ್ಮ ಗಂಡಸರ ಬಗ್ಗೆ ನಂಬಿಕೆ ಇಲ್ಲ, ಹೆಣ್ಮಕ್ಳ ಬಗ್ಗೆ ನಂಬಿಕೆ ಇದೆ ಅಂತ ಹೇಳಿ. ಅಲ್ಲ, ಅದು ಇದ್ರದ್ದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು ಅಂದರೆ, ಅಲ್ಲಲ್ಲ ಹೇಳ್ತೀನಿ ಕೇಳಿ, ಅಲ್ಲಿ ನಮ್ಮದೊಂದು ಸರ್ವೆ, ಇಂಟರ್ನಲ್ ಸರ್ವೇನಲ್ಲಿ ನಮ್ಮ ಏನು ಸ್ಕೀಮ್ಸ್ ಇದೆ ಅದ್ರ ಬಗ್ಗೆ ಹೇಳಿದ್ರು. ಅದರಲ್ಲಿ ಟೋಟಲ್ ಸರ್ವೆ ಆದಂಥ ಪಕ್ಷದಲ್ಲಿ 87% ಹೆಣ್ಮಕ್ಳು ನಮ್ಮ ರಾಜ್ಯದಲ್ಲಿ ನಾವೆಲ್ಲ ಸರ್ವೆ ಮಾಡಿದ್ವಿ, ನಾವು ಸರ್ವೆ ಸೈಜ್ ಹೇಳ್ತಾನೆ, ಅದರಲ್ಲಿ ನಮಗೆ ಒಂದು ಜೈಕಾರವನ್ನು ಹೇಳಿದ್ದಾರೆ. ಆ ಕಾಂಟೆಕ್ಸ್ಟಲ್ಲಿ ಅವರು ಅದು ಮಾತಾಡಿದ್ದು ಅಲ್ಲಲ್ಲ, ಅದು ಓವರ್ ಆಲ್ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಲ್ಲ, ಅದು ಆ ಸರ್ವೆ ಲೆಕ್ಕದಲ್ಲಿ ಹೇಳಿದ್ದಷ್ಟೇ. ಸರ್ವೆ ಲೆಕ್ಕದಲ್ಲಿ ಸರ್ವೆ ಲೆಕ್ಕದಲ್ಲಿ ನೀವು ಹೇಳಿದಿರೋ ಅದು ಹೇಗೆ ಜನರಿಗೆ ರೀಚ್ ಆಗುತ್ತೋ, ಗಂಡು ಮಕ್ಕಳಿಗೆ ಹೆಂಗೆ ರೀಚ್ ಆಗುತ್ತೋ, ಗಂಡಸರು ಏನು ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ನಾನೀಗ ಸದ್ಯಕ್ಕಂತೂ ಕುರ್ಚಿ ಹೇಗೆ ಅಲಗಾಡುತ್ತೆ, ಯಾರು ಅಲಗಾಡುತ್ತೆ ಅನ್ನೋದಕ್ಕಿಂತಲೂ ಯಾರು ಅಲಗಾಡಿಸ್ತಾರೆ ಈ ಚುನಾವಣೆಯಲ್ಲಿ ಅನ್ನೋದನ್ನು ನೋಡಬೇಕಾಗಿದೆ. ಜನ ಅಲಗಾಡಿಸ್ತಾರೋ, ಆಯಾ ಪಕ್ಷದಲ್ಲಿರುವಂಥ ನಾಯಕರೇ ಅವರವ್ರ ಕುರ್ಚಿಗಳನ್ನು ಅಲಗಾಡಿಸ್ತಾರೋ, ಕಾದು ನೋಡಬೇಕು.